ದೊಡ್ಡವರು ಊರಾಗ ದೊಡ್ಡವರು ನಾಳೆನೆ ಇಲ್ಲ ಸೋಮವಾರನ ಯಾರನ್ನ ಕರೆಸ್ಬಿಟ್ಟು ಎಷ್ಟಾದೈತೆ ಕೂಲಿ ಎಷ್ಟು ಮೆಟೀರಿಯಲ್ ಎಷ್ಟು ಹೇಳ್ರು ನಾನು ಸೋಮವಾರನೇ ಸೆಟಲ್ಮೆಂಟ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಯದಿಗಿನ ಮಟ್ಟ ಗಾಡಿ ಆಯ್ತು. ನಾನು ನಮ್ಮ ಒಗರೆ ಇವ್ರ ಮುರಳಿ ತರಿಸಿ ಡ್ರಿಲ್ ಹಾಕ್ಸ್ಬಿಡ್ತೀನಿ. ಸುತ್ತಲೂ ಇದಕ್ಕೂ ಟ್ಯಾಕ್ಸ್ ಹಾಕ್ಸ್ಬಿಡೋದು. ನಾಳೆಯಿಂದ ಕರ್ಸಿಸ್ಬಿಡೋದು. ಐತೆ ನಾಳೆ ಸೋಮವಾರ ಕೂಲಿಯರ್ ಎಷ್ಟು ಬರೀಬೇಕು ಕರ್ಕೊಂಡ್ಬಂದು ಕಾಸು ತಗೊಂಡು 4 ಕಡೆ ದೇವ್ರದ್ದು ಬೊಂಬಿಗಳು 9 ಅಡಿ 11 ಅಡಿದು ಅದನ್ನ ಏನೇನೈತೆ ಅಂತ ಹೇಳ್ಬಿಟ್ರೆ ಅಷ್ಟು ಇಷ್ಟು ಅಂತೇನೂ ಇಲ್ಲ. ಈಗ ದೇವ್ರ ಪೂಜೆ ಮಾಡಿದವನು ದೇವ್ರ ಸೇವೆ ಮಾಡಿದವನು ಊಟ ಹಾಕ್ದವನು ಮನೆ ಯಾವತ್ತೂ ಹಾಳಾಗಿಲ್ಲ. ಅರ್ಥ ಆಯ್ತೇನೋ? ಜನನೇ ಈಗ ಎಂಟ್ರೆಡ್ ಸಾಮಾನ್ ಇರ್ಬೋದು, ನಮ್ಮ ಗಂಗಾ ಕಣ್ಣಿರ್ಬೋದು, ಮಂಜಣ್ಣ ಇರ್ಬೋದು, ನಮ್ಮ ನಾವು ಕೆಲಸಗಳು ಸರಿಯಾಗಿ ಮಾಡಿದ್ರೆ ಜನ ಓಟ್ ಕೊಡಲ್ಲ. ನಾವು ಇಂಥ ಊರ್ ಕೆಲಸಗಳು ಮಾಡ್ತಾರಪ್ಪ, ಬೋರ್ ಹಾಕವ್ರೆ, ಸ್ಕೂಲ್ ಕಟ್ಟವನೆ, ಅಂಗನವಾಡಿ ಮಾಡವ್ರೆ, ನಮ್ಮ ದೇವಸ್ಥಾನ ಕಟ್ಕೊಟ್ಟವನೆ ಅಂತ ಜನ ವಿರೋಧ ಪಕ್ಷದವರು ಕೂಡ ಕೊಡ್ತಾರೆ. ವಿರೋಧ ಪಕ್ಷದವರು ಕೂಡ ನಮ್ಗೆ ಓಟ್ ಕೊಡ್ತಾರೆ. ಅದರಿಂದ ದೊಡ್ಡ ಗ್ರಾಮ ಇದು. 1400 ಓಟ್ ನಮ್ಮ ವಿರೋಧ 1480. ಕೆಲವರು ಯಾವುದೇ ಕಾರಣಕ್ಕೂ ನಾವು ಬಂಗಾರದ ಕಿರೀಟ ದೇವಸ್ಥಾನಕ್ಕೆ ಇಟ್ಟಿದ್ರು ಕೂಡ ನಮ್ಗೆ ಓಟ್ ಕೊಡಲ್ಲ ಊರಾಗ. ನಮ್ಮ ಗುಂಪೆ ಅವರೇ ಇಲ್ಲ 100 ಓಟ್ ಹೆಚ್ಚಿಗೆ ರೇಟ್ ಹಾಕ್ಬೋದು. ಅದೇನಪ್ಪ ದೇವ್ರ ಕಾರ್ಯ ಮಾಡಿದ್ಮೇಲೆ 100-200 ಹೆಚ್ಚಾಗುತ್ತೆ. ಒಳ್ಳೆಯವನಪ್ಪ ನಮ್ಗೆ ಊರ್ಗಿಂತ ಮಾಡ್ದ ಅಂತ ಬಜೆಟ್ ನೀವೇನು ಅನ್ಕೊಂಡಿದ್ದೀರಲ್ಲ ಇದು ಮಾಡ್ಬೇಕು ಅಂತ ಅದಕ್ಕೆ ಎಷ್ಟಾದೈತೆ ಅಂದಾಜು ಒಂದು 20 ಯದಿಗಿನ ಮಟ್ಟ ಗಾಡಿ ಆಯ್ತು. ನಾನು ನಮ್ಮ ಒಗರೆ ಇವ್ರ ಮುರಳಿ ತರಿಸಿ ಡ್ರಿಲ್ ಹಾಕ್ಸ್ಬಿಡ್ತೀನಿ. ಸುತ್ತಲೂ ಇದಕ್ಕೂ ಟ್ಯಾಕ್ಸ್ ಹಾಕ್ಸ್ಬಿಡೋದು. ನಾಳೆಯಿಂದ ಕರ್ಸಿಸ್ಬಿಡೋದು. ಐತೆ ನಾಳೆ ಸೋಮವಾರ ಕೂಲಿಯರ್ ಎಷ್ಟು ಬರೀಬೇಕು ಕರ್ಕೊಂಡ್ಬಂದು ಕಾಸು ತಗೊಂಡು ನಿಮ್ ಬಗ್ಗೆ ಅಲ್ಲ ಊರವ್ರು ಇನ್ನೊಂದ್ ಕಡೆ ಹೋಗ್ಬಿಡ್ತಾವ ಅಂತ ಜನ ಅವ್ರೆ ಎಲ್ಲ ಫ್ರೆಂಡ್ ಬಿಟ್ಟರೆ ಯಾರ ಹತ್ರ ಹೋಗಿ ನಾವು ಇಲ್ಲಿ ಯಾರು ಹೇಳ್ಕೊಳ್ಳಿ ತಂದೆ ಇಲ್ಲ ಊರ್ನಾರ ನಾವೇ ಮಾಡ್ಕೊಂಬಲ್ಲ. ನಾಳೆ ಭಾನುವಾರಲ್ಲ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ನಾಳೆ ಕರೀರ ನೋಡಪ್ಪ ಈಗ MLA ಒಪ್ಕೊಂಡವ್ರೆ ದುಡ್ಡು ಮೊದಲೇ ಫಸ್ಟ್ ಕ್ಯಾಶ್ ಕೊಡ್ತೀವಿ. ಮೆಟೀರಿಯಲ್ ಒಂದೇ ದಿವಸ ಹೊಡಿಸ್ತೀವಿ. ಸೋಮವಾರ ಮಂಗಳವಾರ ಮೆಟೀರಿಯಲ್ ಬಂದಿದ್ದೆ ದುಡ್ಡು ಕೊಡ್ತೀವಿ. ಅವ್ನು ಕೇಳಿ ಎಲ್ಲ ಮಾತಾಡ್ಬಿಟ್ಟು ಒಪ್ಸ್ಬಿಟ್ರಪ್ಪ. ಅಂದ್ರೆ ಮೆಟೀರಿಯಲ್ ನಮ್ದು, ಕೂಲಿ ಮಾತ್ರ ಒಂದು ಇಷ್ಟು ಕೆಲಸ. ಸಿಮೆಂಟು, ಕಂಬಿ, ಇಟ್ಟೆ ಕಲ್ಲು, ಸಿಮೆಂಟು ಈಗ ನಮ್ಗೆ ಎಷ್ಟು ಸಿಮೆಂಟ್ ಇವೆಲ್ಲ ಹೆಚ್ಚಾಗಿ ಅವಶ್ಯಕತೆ ಇರಲ್ಲ. ಕಂಪನಿಯದು ಈ ಲೇಬರ್ ಮಾಡ್ತಾರೆ ಅದೇ ಜಾಸ್ತಿ 5 ಲಕ್ಷ ರೂಪಾಯಿ ಆಯ್ತು ಅನ್ಕೋ, 3 ಲಕ್ಷ ರೂಪಾಯಿ ಕೂಲಿ ಆಗ್ತಿದ್ದೆ, 2 ಲಕ್ಷ ರೂಪಾಯಿ ಸಾಮಾನು. ನಾವು 3 ಲಕ್ಷ ರೂಪಾಯಿ ಒಂದೇ ಕಿತ್ತ ಕೊಟ್ಬಿಡೋಣ. ಕಂಡೀಷನ್ ಏನಂದ್ರೆ 3 ಲಕ್ಷಕ್ಕೆ 6 ಲಕ್ಷ ರೂಪಾಯಿ ಚೆಕ್ ಕೊಟ್ಬಿಡ್ಬೇಕು. 2 ತಿಂಗಳ ಮುಗಿಸ್ಕೊಡ್ಬೇಕು. ಮುಗಿಸ್ಕೊಟ್ಟಿಲ್ಲ ನಮ್ಗೆ ಅನುಕೂಲ ಆಗುತ್ತಪ್ಪ. ಊರಾಗ ಹೆಂಗಸದೆಲ್ಲ ಕಲ್ಸು ದೊಡ್ಡ ಪೂಜೆ ಮಾಡಿ ಕಲ್ಸಲಿಕ್ಕೆ ಮೆರವಣಿಗೆ ಮಾಡಿ ವರ್ತ ಪ್ರಕಾಶ ಕಟ್ಸ್ಕೊಳ್ಬೇಕಂತ ನೀವು ಹೇಳ್ಬೇಕು. ಅನುಕೂಲ ಆಗುತ್ತೆ. ಎಲೆಕ್ಷನ್ ಇವಾಗ ನೀವು ಊರಾಗ ದೊಡ್ಡವರು ನಾಳೆನೆ ಇಲ್ಲ ಸೋಮವಾರನ ಯಾರನ್ನ ಕರೆಸ್ಬಿಟ್ಟು ಎಷ್ಟಾದೈತೆ ಕೂಲಿ ಎಷ್ಟು ಮೆಟೀರಿಯಲ್ ಎಷ್ಟು ಹೇಳ್ರು ನಾನು ಸೋಮವಾರನೇ ಸೆಟಲ್ಮೆಂಟ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.